ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ತಸ್ಮೈ ಶ್ರೀ ಗುರವೇ ನಮಃ. ಶಿವಲಿಂಗೇಶ್ವರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯನೆ ಹಿರಿಯ ಸಾವಳಗಿ ಪುರಾಧೀಶ ಶ್ರೀ ಶಿವಲಿಂಗೇಶ್ವರ ನಮೋಸ್ತುತೆ. ಎನ್ನ ಆರಾಧ್ಯ ಗುರುವರ್ಯಾದ ಲಿಂಗೈಕ್ಯ ಶ್ರೀಮುನಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಕಲಬುರಗಿಯ ಒಂದು ಮಹಾನಗರದಲ್ಲಿ ಈ ಒಂದು ಹಲ್ಲಿನ ದವಾಖಾನೆಯನ್ನು ಉದ್ಘಾಟನೆ ಮುಖಾಂತರವಾಗಿ ಇವತ್ತಿನ ದಿನ ಎಲ್ಲ ಭಕ್ತರೆಲ್ಲ ಮಹಾಜನ ಎಲ್ಲ ಸೇರಿದರೆ ಬಹಳಷ್ಟು ಒಂದು ಸಂತೋಷ. ಅವರು ವಿಶೇಷವಾಗಿ ನಮ್ಮವರೇ ಆಗಿರುವಂತಹ ದಣ್ಣೂರ ದೇವಾನಂದ ಪಾಟೀಲರು ಹಾಗೂ ಸಂತೋಷ್ ಪಾಟೀಲ ದಣ್ಣೂರವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಈ ಒಂದು ಹಾಸ್ಪಿಟಲನ್ನು ನಡೆಸ್ಕೊಂಡು ಹೋಗುವಂತಹ ಒಂದು ಕಾರ್ಯವನ್ನು ಮಾಡುವಂಥವರು ಆನಂದ ಮಂಗಲಿಗವರು, ಜೊತೆಗೆ ದೀಪಿಕಾ ಮಂಗಲಿಗವರು, ಪಲ್ಲವಿ ಪಾಟೀಲ್ರವರು ಆಗಿರ್ಬೋದು, ಎಲ್ಲ ಒಂದು ಸಿಬ್ಬಂದಿ ವರ್ಗದವರಾಗಿರ್ಬೋದು. ಈ ಒಂದು ಗುಲ್ಬರ್ಗ ಮಹಾನಗರದಲ್ಲಿ ಒಂದು ಹಲ್ಲಿನ ದವಾಖಾನೆಯನ್ನು ಅತಿ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಕೊಡಲು ಪ್ರಾರಂಭ ಮಾಡಿರುತ್ತಾರೆ. ಇಂತಹ ಒಂದು ದವಾಖಾನೆಯನ್ನು ಎಲ್ಲ ಜನರಿಗೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶದಿಂದ ಇವತ್ತು ಡಾಕ್ಟರ್ಗಳಂತ ನೀವೆಲ್ಲ ಕೇಳಿರಿ. ಡಾಕ್ಟರ್ಗಳಂತಂದರೆ ಎರಡನೇ ದೇವರು ಅನ್ನುವಂತಹ ಮಾತು ನಿಮಗೆಲ್ಲ ತಿಳಿದಿರುವಂತಹ ಮಾತು. ಹಾಗೆ ಅಂತಹ ದೇವರಿಗೆ ನಾವೆಲ್ಲ ಏನು ಕೃತಜ್ಞತೆ ಸಲ್ಲಿಸಬೇಕಂತಂದರೆ ಇಂತಹ ಒಂದು ದವಾಖಾನೆಗಳಿಗೆ ಬಂದು ನಮ್ಮಲ್ಲಿರುವಂತಹ ಸಮಸ್ಯೆಗಳನ್ನು ತಿಳಿಪಡಿಸಿ ಅವರಲ್ಲಿ ಇರುವಂತಹ ಎಲ್ಲ ಅನುಕೂಲತೆಗಳನ್ನ ಪಡೆದು ಅವರಿಗೆ ಒಂದು ಧನ್ಯತಾ ಭಾವವನ್ನು ತಿಳಿಸಿ ನಾವೆಲ್ಲ ಹೋಗೋಣ ಅನ್ನುವಂತಹ ಮಾತನ್ನು ಹೇಳಿ ಇವತ್ತು ದೇವಾನಂದ ಪಾಟೀಲ್ರವರಾಗಿರ್ಬೋದು, ಸಂತೋಷ್ ಪಾಟೀಲ್ ದಣ್ಣೂರವರಾಗಿರ್ಬೋದು, ಆನಂದ ಮಂಗಲಿಗವರಾಗಿರ್ಬೋದು, ಇನ್ನಿತರ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಇಂತಹ ಒಂದು ಕಾರ್ಯವನ್ನು ಮಾಡಿದ್ದೀವಿ. ನಿಮ್ಮೆಲ್ಲರಿಗೂ ಕೂಡ ಶ್ರೀ ಜಗದ್ಗುರು ಶಿವಲಿಂಗೇಶ್ವರ ನಿಮ್ಮ ಮೋಹನ್ ರಾಜ್ ಡೆಂಟಲ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅದರ ಉದ್ಘಾಟನೆ ಆಗಿದೆ. ಇಲ್ಲಿ ಇದ್ದವರು ಸೂಪರ್ ಸ್ಪೆಷಾಲಿಸ್ಟ್ MDS ಡಾಕ್ಟರ್ಸ್ ಆನಂದ್ ಮಂಗಲ್ಗಿ, ಪ್ರಿಯಾ ಮಂಗಲ್ಗಿ, ದೀಪಾ ಆ್ಯಂಡ್ ಪ್ರಿಯಾ ಎಲ್ಲರಿಗೆ ಹಾರ್ದಿಕ ಶುಭಾಶಯಗಳು. ಇಂಥ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಈ ಭಾಗದಲ್ಲಿ ಇದ್ದಿದ್ದಿಲ್ಲ, ವಿಚ್ ವಿಲ್ ಕೇಟರ್ ಟು ಆಲ್ ಡಿಫ್ರೆಂಟ್ ಸ್ಪೆಷಾಲಿಟೀಸ್ ಆಫ್ ಡೆಂಟಲ್. ಸೊ ಜನರಿಗೆ ಅನುಕೂಲ ಆಗುತ್ತೆ. ಡೆಂಟಲ್ ಅವೇರ್ನೆಸ್ ಭಾಳ ಕಮ್ಮಿ ಇದೆ ಜನರದಾಗೆ. ಡೆಂಟಲ್ ಹೆಲ್ತ್ ಚೆಕಪ್ ಮಾಡ್ಕೊತಿರ್ಬೇಕು, ಡೆಂಟಲ್ ಪ್ರಾಬ್ಲಮ್ಸಿಗೆ ಇಮಿಡಿಯೇಟ್ ಇಲಾಜ್ ಮಾಡ್ಕೋಬೇಕಂತ ನಮ್ಮ ಹತ್ರ ಅಷ್ಟು ಅವೇರ್ನೆಸ್ ಇಲ್ಲ. ಸೊ ಅವೇರ್ನೆಸ್ ತಂದು ಇಲಾಜ್ ಮಾಡಿದ್ರೆ ವಿ ಕ್ಯಾನ್ ಹ್ಯಾವ್ ಎ ಡೆಂಟಲ್ health for everybody, which is very essential for normal health of every individual. We wish all the best for all the doctors here and Dr. Devanendra. ನಮ್ಮಲ್ಲಿ ಗಂಗಾನಗರ ಆಗಿದ್ದು ಅಲ್ಲಿ ಬಹುಶಃ ನಮ್ಮ ಏರಿಯಾನೇ ಹೆಚ್ಚಿಗೆ ಒಂದು 25,000 ಜನ ನಮ್ಮ ಜನರಿಗೆ ಅನುಕೂಲ ಆಗ್ತದೆ. ಇಲ್ಲಿ ಬೇರೆ ಎಲ್ಲ ಸೌಲಭ್ಯಗಳು ಉತ್ತಮವಾಗಿ ಅವರು ವೈದ್ಯಕೀಯ ರಂಗದಲ್ಲಿ ತಮ್ಮದೇ ಆದ ಛಾಪ ಮೂಡಿಸಿದ್ದಾರೆ. ಆದರೆ ಈ ಡೆಂಟಲ್ ಒಂದು ಇಲ್ಲಿ ಇರಲಿಲ್ಲ. ಅದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಲ್ಲ ಮಾಡಬೇಕಾದ್ರೆ ಭಾಳ ಮಂದಿ ಎಕ್ದಮ್ IRHP ಏರಿಯಾದಾಗ ಮಾಡ್ತಾರೆ. ಮತ್ತು ಬಡವರು ಹಿಂದುಳಿದವರಿದ್ದಲ್ಲಿ ಮಾಡಿದ್ದು ಇದು ಶ್ಲಾಘನೀಯ. ಇದು ನಾವು ಈ ಭಾಗದಲ್ಲಿ ಸುಮಾರು 25 ವರ್ಷ ಹಿಡಿದು ಮಹಾನಗರ ಪಾಲಿಕೆ ಸದಸ್ಯರಾಗಿರೋದರಿಂದ ಇಲ್ಲಿ ಅಭಿವೃದ್ಧಿ ಕೆಲಸಗಳು ಹೆಚ್ಚಿಗೆ ನಾವು ಮಾಡೀವಿ. ಆದರೆ ಈ ವೈದ್ಯಕೀಯ ರಂಗದಲ್ಲಿ ನಮ್ಮ ಮೋಹನ್ ರಾಜರು ಉತ್ತಮವಾಗಿ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮಿಂದ ಏನು ಸಹಾಯ ಮಾಡಬೇಕು, ರಾಜಕೀಯದಿಂದ ಸಹಾಯ ಮಾಡ್ತೀವಿ. ಇಲ್ಲಿ ಜನತೆಯ ಪರವಾಗಿ ಕೂಡ ನಾವು ಅತ್ಯಂತ ಈ ಹಿಂದುಳಿದ ವರ್ಗದ ಮುಖ್ಯಸ್ಥ ಇರೋದರಿಂದ ಅವ್ರು ಏನೇ ಕಷ್ಟ ಕಾರ್ಪಣ್ಯ ಬಂದರೂ ಕೂಡ ಅದನ್ನು ಬಗೆಹರಿಸ್ತಕ್ಕಂಥದ್ದು. ಮತ್ತು ಇಲ್ಲಿ ಹೆಚ್ಚಿಗೆ ಬಡವರು ಇರೋದರಿಂದ ನಿಮ್ಮದು ಏನು ಯಾವ ಪ್ರಕಾರ ಮುಸ್ಲಿಮರು ತಮ್ಮ ಆದಾಯದಲ್ಲಿ ರಂಜಾನ್ ಟೈಮ್ನಾಗ ಒಂದು 25% ಭಾಗ ದಾನ ಧರ್ಮ ಮಾಡ್ತಾರೆ. ಆಗ ನಿಮಗೆ ಬಂದಂಥ ಆದಾಯದಲ್ಲಿ ಬಡವರು, ದಲಿತರು, ಹಿಂದುಳಿದ ವರ್ಗದವರು ಸ್ವಲ್ಪ ಕಡಿಮೆ ಖರ್ಚಿನಲ್ಲಿ ಮಾಡಿದ್ರೆ ನಿಮ್ಮ ತಾಯಿ ತಂದೆಯ ಆಶೀರ್ವಾದ ನಿಮಗೆ ಒಳ್ಳೆಯದಾಗ್ತದೆ.
ಮತ್ತು ಇಡೀ ಮಾನವ ಜನ ಕೂಡ ನಿಮ್ಮಿಂದ ಒಳ್ಳೆಯ ಸಹಾಯ ಆಗಲಿ ಎಂಬ ಮಾತನ್ನು ಹೇಳಿ ನಿಮ್ಮ ಆನಂದ ಪಲ್ಲವಿ ದೀಪಿಕಾ ನೀವೆಲ್ಲ ನಮ್ಮ ಹನುಮಂತರಾಯರ ಮಾರ್ಗದರ್ಶನ ನಮಗೆಲ್ಲ ಅವ್ರು ಬರಬೇಕಂತ ಹೇಳಿದ ಸಲುವಾಗಿ ನಾ ಇವತ್ತು ಅಧಿವೇಶನ ಇತ್ತು ನಂದು ನಿನ್ನೆಲ್ಲ ಅಲ್ಲ ಪ್ರಭು ಎಂಬಕ್ಕೆಲ್ಲ ಹೋಗ್ಬೇಕು ಇಲ್ಲ ಒಂದು ನಮ್ಮ ಮನೆ ಮಗಲಾಗೆ ಒಂದು ಆಸ್ಪತ್ರೆ ತೆರೆದಾರೆ ಅವರು ಪ್ರತಿಯೊಂದು ಕಾರ್ಯಕ್ರಮ ನನಗೆ ಹೇಳ್ತಾರೆ ಅವರು ಅದಕ್ಕೆ ನಾ ಇದು ಅಟೆಂಡ್ ಆಗಿ ನಾಳೆ ಬರ್ತೀನಿ ಅಂತ ಹೇಳಿ ಈ ಕ್ಯಾನ್ಸರ್ ಇದೇ ಆಸ್ಪತ್ರೆ ಉದ್ಘಾಟನೆಗೆ ನಾನು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು. ಅದಕ್ಕೆ ಎಲ್ಲ ರಂಗದಲ್ಲಿ ನಾನು ಇರ್ತೀನಿ ನಿಮ್ಮಿಂದ ನಿಮ್ಮ ಬೆನ್ನೆಲುಬಾಗಿರ್ತೀನಿ ನಿಮ್ಮ ಉತ್ತಮವಾದ ಕೆಲಸಗಳು ಮಾಡಿರಿ. ವೈದಿಕ ರಂಗದಲ್ಲಿ ಬೇರೆ ಬೇರೆ ಆಸ್ಪತ್ರೆಗಿಂತ ಪೈಪೋಟಿಯಾಗಿ ಇಳಿದು ಯಾರೇ ಜನರಲ್ಲಿ ಈ ಆಸ್ಪತ್ರೆಗೆ ಹೋದ್ರೆ ನಮಗೆ ಕಡಿಮೆ ಖರ್ಚು ಆಗ್ತದೆ, ತಕ್ಷಣ ನಮಗೆ ಆರೋಗ್ಯ ಸುಧಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಎಲ್ಲ ರಂಗದಲ್ಲಿ ಮಾಡ್ತಾರೆ ಎಂಬ ಮಾತನ್ನು ಹೇಳಿ ನಾನು ಕೂಡ ನಮ್ಮ ಖ್ಯಾತ ವೈದ್ಯರು ಶಹರವರು ಇಡೀ ಗುಲ್ಬರ್ಗದಲ್ಲಿ ಉತ್ತಮವಾದ ಹೆಸರು ಭಾಳ ಮಂದಿ ಮೊದಲಿದ್ದರು ಡೆಂಟಲ್ ಎಲ್ಲರಿಗೆ ಮೀರಿಸಿ ಎಲ್ಲ ಮಕ್ಕಳು ತಂದೆಯವರು ಹಿಡಿದು ಒಳ್ಳೆಯ ಹೆಸರು ಅವರಿಗೆ ಅವರು ಕೂಡ ಬಂದು ನೀವೇ ಮುಟ್ಟಿದ್ರೆ ನಿಮ್ಮಿಂದ ಆದರೆ ಕರೆಕ್ಟ್ ಆಗೋದು ಹೇಳಿದ್ರು. ಅದಕ್ಕೆ ಅವ್ರಲಿಂದ ಉದ್ಘಾಟನೆ ಮಾಡಿಸಿದೆ. ಅವರು ಬಂದಿದ್ದೂ ಕೂಡ ಪಾದಾರ್ಪಣೆ ಮಾಡಿದ್ರು ಕೂಡ ಭಾಳ ಸಂತೋಷ ಆಗಿದೆ. ಈ ಭಾಗದಲ್ಲಿ ಬಹುಶಃ ಇದು ಏನೇನು ನೋಡೋಕ್ಕಿಲ್ಲ ಅವ್ರು ಫಸ್ಟ್ ಟೈಮ್ ಬಂದಿರ್ಬೋದು ಇಲ್ಲಿ, ಯಾಕಂದರೆ ಇವರೆಲ್ಲ ಎತ್ತರದ ಮಂದಿ ಆ ಕಡೆ ಸ್ಟೇಷನ್ ಕಡೆ ಇರೋರು. ಅದು ಇವತ್ತು ಬಂದು ಇಂಥ ಒಂದು ಆಸ್ಪತ್ರೆದಾಗ ಭೇಟಿ ಕೊಟ್ಟು ಮುಂದೂ ಬರ್ತಾಯಿದ್ರಿ, ಇಲ್ಲಿ ಮಾರ್ಗದರ್ಶನ ಮಾಡಿರಿ. ಎಲ್ಲ ರಂಗದಲ್ಲಿ ಕೂಡ ಇದ್ರೆ ಇದು ಡಾಕ್ಟರ್ಗಳಂದ್ರೆ ಎರಡನೇ ದೇವರಂತ. ಬೇರೆ ರಂಗದಲ್ಲಿ ನಾವೆಲ್ಲ ಕೆಲಸಗಳು ಮಾಡ್ಬೋದು, ಆದರೆ ಡಾಕ್ಟ್ರ್ ಮಾಡೋ ಕೆಲಸಗಳು ಯಾರೂ ಮಾಡೋದಾಗಲ್ಲ. ಈ ಒಂದು ಕ್ಷಣದಾಗ ಜೀವ ಹೋತಂದ್ರೂ ಅದು ಉಳಿಸ್ತಕ್ಕಂಥ ಕೆಲಸ ಒಂದು ದೇವರು, ಎರಡನೇ ದೇವರದು ಡಾಕ್ಟ್ರುಗಳು ಅಂತ ಜನರು ಮಾತಾಡ್ತಾರೆ. ಅದು ಉಳಿಸ್ಕೋಬೇಕು. ಆ ಉಳಿಸ್ಕೊಂಡು ಇಲ್ಲೆಲ್ಲ ಉತ್ತಮವಾದ ಕೆಲಸಗಳು ಮಾಡಿರಿ. ನಾವು ಯಾವಾಗಲೂ ನಮ್ಮ ಸಹಕಾರ ನಿಮ್ಗೆ ಯಾವಾಗಲೂ ಇರ್ತದೆ, ನಮ್ಮ ಜನಾಂಗದವ್ರ ಸಹಕಾರ ಕೂಡ ನಿಮ್ಮ ಮೇಲೆ ಇರ್ತದೆ. ಒಳ್ಳೆಯ ಕೆಲಸಗಳು ಮಾಡಿ ಹೆಸರು ಪಡೆಯಿರಿ. ಬಡವರು ಗರೀಬರು ತುಳಿತಕ್ಕೊಳಗಾದ ಜನರಿಗೆ ನೀವು ಸಹಾಯ ಮಾಡಿದ್ರೆ ದೇವರು ಯಾವಾಗಲೂ ನಿಮ್ಗೆ ಕಾಪಾಡ್ತಾನೆ. ನಿಮ್ಮ ಮನೆತನಕ್ಕೂ ಒಳ್ಳೆಯದಾಗಲಿ. ನಿಮ್ಮ ತಂದೆ ತಾಯಿನೂ 100 ವರ್ಷಗಳ ಕಾಲ ಬಾಳಿ ಬದುಕಿ ನಿಮ್ಗೆ ಮಾರ್ಗದರ್ಶನ. ನಿಮ್ಮ ತಂದೆ ಅಲ್ಲ ಹಾಗೇ ಬರ್ತಾರೆ, ಅವರೇ ಬರ್ತಾರೆ. ನಾ ಯಾರು ಹೋದ್ರೂ ಬಂದು ಅವರೇ ಸಿಗ್ತಾರೆ ನಮಗೆ. ಅದಕ್ಕಾಗಿ ಅವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ನೀವು ಅವರ ಆಶೀರ್ವಾದದಲ್ಲಿ ಉತ್ತಮವಾದ ಕೆಲಸಗಳು ಮಾಡಿ ನಾಡಿನ ಜನತೆಗೆ ನಿಮ್ಮ ಉಪಕಾರ ಆಗಲಿ ಅಂತ ಹೇಳಿ ನಾನು ವಿಧಾನ ಪರಿಷತ್ ಸದಸ್ಯನಾಗಿ ನನ್ನಿಂದ ಏನೇನು ಸಹಾಯ ಸಹಕಾರ ಬೇಕು, ಮತ್ತು ಇಲ್ಲಿ ಒಬ್ಬ ಇಲ್ಲಿ ಒಬ್ಬ ನಾನು ಕೂಡ ಒಬ್ಬ ಪ್ರಜಾ ಆಗಿ ನಿಮ್ಗೆಲ್ಲ ರೀತಿಯ ಸಹಾಯ ಮಾಡ್ತೀನಿ. ಏನೇ ತೊಂದರೆ ಇದ್ದಾಗ ಕೂಡ ನನಗೊಂದು ಫೋನ್ ಮಾಡಿರಿ, ನಾ ಇಮಿಡಿಯೇಟ್ ಬಂದು ನಿಮ್ಮ